ದಿನಾಂಕ 9ನೇ ತಾರೀಕು 4ನೇ ತಿಂಗಳು ನಮಗೆ ಒಂದು ಮಾಹಿತಿ ಬರುತ್ತೆ. ಒಂದು ಮನೆ ಮುಗದ ಗ್ರಾಮದಲ್ಲಿ ಒಂದು ಮನೆಯಲ್ಲಿ ಒಬ್ಬ ಲೇಡಿ ಇರೋದ್ರಿಂದ ಅವರೊಂದು ಮನೆಯಿಂದ ವಾಸನೆ ಬರ್ತಾಯಿದೆ. ಅವ್ರ ಮಗ ರತ್ನಾಕರ್ ಅಂತ ನಮಗೆ ಕರೆ ಮಾಡ್ತಾರೆ. ತದನಂತರ ನಮ್ಮ ಬೀಟ್ಸ್ ಸಿಬ್ಬಂದಿ ಮತ್ತು ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸ್ ಅಧಿಕಾರಿಗಳು ಹೋಗಿ ಚೆಕ್ ಮಾಡಿದರೆ ಆ ಬೀಗ ಇತ್ತು. ಆ ಬೀಗ ಮನೆ ಹೊರಗಡೆ ಬೀಗ ಇತ್ತು. ಬೀಗಾಗೆ ಬ್ರೇಕ್ ಮಾಡಿ ಎಂಟರ್ ಆದಮೇಲೆ ನಮಗೆ ಗೊತ್ತಾಯಿತು ಅಲ್ಲಿ ಒಬ್ಬರ ಲೇಡಿದು ನಮಗೆ ಶವ ಸಿಕ್ತು. ಆ ಶವ ಪ್ರೈಮಫೇಸಿ ನೋಡಿದರೆ 2-3 ಡೇಸಿಂದ ಡೆತ್ ಆಗಿದೆ ಅಂತ. ತದನಂತರ ನಾವೇ ಸಸ್ಪಿಷಿಯಸ್ ಡೆತ್ ಅಂತ UDR ಕ್ರಿಯೇಷನ್ ಮಾಡಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾದಮೇಲೆ ನಮಗೆ ಕನ್ಫರ್ಮ್ ಆಯಿತು ಇದು ಮರ್ಡರ್ ಇದೆ. ಸೊ ದಿನಾಂಕ 19ನೇ ತಾರೀಕು 4ನೇ ತಿಂಗಳು ನಾವೇ ಅದು ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ಮರ್ಡರ್ ಕೇಸ್ ಅಂತ ರಿಜಿಸ್ಟರ್ ಮಾಡಿದೆ. ತದನಂತರ ನಾವೇ 1 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿ 2 ಡೇಸ್ ಬ್ಯಾಕ್ 2 ದಿನ ಹಿಂದೆ ಸಂಡೇ ನಮಗೆ ಆರೋಪಿ ನಮಗೆ ಸಿಕ್ಕಿದ್ದಾರೆ. ಆರೋಪಿ ಹೆಸರು ಬಬನ್ ಜಾವೀರ್ ಅಂತ. ಅವರು ಮೂಲ ಶೋಲಾಪುರ, ಬಟ್ ಸುಮಾರು ವರ್ಷದಿಂದ ಇಲ್ಲಿದ್ದಾರೆ. 3 ವರ್ಷದಿಂದ ನಮ್ಮ ಧಾರವಾಡ ಡಿಸ್ಟ್ರಿಕ್ಟಲ್ಲಿ ಇದ್ದಾರೆ. ಜೊತೆಗೆ ಅವರು 3ನೇ ತಾರೀಕು ರಾತ್ರಿ 9 ಗಂಟೆಗೆ ಒಂದು ಆ ಲೇಡಿಗೆ ಹೊಡೆದ್ರು ಮರ್ಡರ್ ಮಾಡ್ತಾರೆ. ರೀಸೆಂಟಾಗಿ ಅಂದರೆ 29ನೇ ತಾರೀಕಿಂದ ಆ ಲೇಡಿ ಜೊತೆ ಪರಿಚಯ ಆಗ್ತಾರೆ. ತದನಂತರ ಆ ಲೇಡಿದು ಬ್ರೋಕಪ್ ವಿಷಯಕ್ಕೆ ಮರ್ಡರ್ ಮಾಡ್ತಾರೆ. ಅವರು ಫಸ್ಟ್ ಆ ಲೇಡಿಗೆ ಪರಿಚಯ ಆಗ್ತಾರೆ 29ನೇ ತಾರೀಕು. ಆದಮೇಲೆ ನೋಡ್ತಾರೆ ಆ ಲೇಡಿ ಒಬ್ಬರೇ ಇದ್ದಾರೆ, ಅವ್ರ ಹತ್ರ ಜಾಗ ಇದೆ. ಸೊ ರೊಕ್ಕಕ್ಕೋಸ್ಕರ ಮರ್ಡರ್ ಫಾರ್ ಗೇನ್ ಅಂತ ಹೇಳ್ತಾರೆ ನಮ್ಮಲ್ಲಿ. ಆ ಮರ್ಡರ್ ಫಾರ್ ಅಂದರೆ ಅಮೌಂಟ್ಗೋಸ್ಕರ ರೊಕ್ಕಕ್ಕೋಸ್ಕರನೂ ಅವ್ರಿಗೆ ಮರ್ಡರ್ ಮಾಡ್ತಾರೆ. ಹೌದು, ಅವರು ಗೋಲ್ಡ್ ಚೇನ್ ಮತ್ತು 5,000 ಅಮೌಂಟು ಮತ್ತು ಒಂದು ರಿಂಗ್, ಟೋಟಲ್ 34 ಗ್ರಾಮ್ ಆ ಲೇಡಿಯಿಂದ ಇಟ್ಕೊಂಡು ಒಂದು ಮನೆಯಲ್ಲಿ ಇಟ್ಟಿರ್ತಾರೆ. ಇನ್ವೆಸ್ಟಿಗೇಷನ್ ಭಾಳ ಲಾಂಗ್ ಆಗಿದೆ ನಮ್ಮದು. ಯಾಕಂದರೆ ಇದರಲ್ಲಿ ನಮಗೆ ಫಸ್ಟ್ ಯಾವುದೂ ಕ್ಲೂ ಇರಲಿಲ್ಲ. ಮತ್ತು ಅದು ಕಾಡು ಪ್ರದೇಶ ಇರೋದ್ರಿಂದ ನಮಗೆ ಯಾವುದೂ CCTV ಕ್ಯಾಮ್ರಾ ಫುಟೇಜ್ನು ಸರಿಯಾಗಿ ಸಿಗಲಿಲ್ಲ. ಬಟ್ ಒಂದು ಸಣ್ಣ ಕ್ಲೂ ಮೇಲೆ ಮತ್ತು ಆ ಲೇಡಿನೂ ವಿಶಾಲಾಕ್ಷಿ ಅಂತ ಅವರು ಒಂದು ನಂಬರ್ ಬರೆದಿದ್ರು. ಆ ನಂಬರ್ ನಮಗೆ ಸಿಗ್ದಾದ್ಮೇಲೆ ನಾವೇ ಅದು ಎಲ್ಲ ಚೆಕ್ ಮಾಡಿದೆ. ಚೆಕ್ ಮಾಡಾದ್ಮೇಲೆ ನಿಧಾನ ಫಾಲೋ ಮಾಡಿದೆ. ಸರ್ವಿಲೆನ್ಸ್ ಮೇಲೆ ಮತ್ತು ಅದು ಗೋಲ್ಡ್ ಚೇನ್ ಮೇಲೆ ನಾವೇ ಆರೋಪಿಗೆ ಹಿಡಿಯೋಕ್ಕೆ ಆಗಿದೆ. ನಾನು ಮನೆಯಲ್ಲಿ ಹೊಡೆದಿದ್ರೆ ರಾತ್ರಿ ಅರೌಂಡ್ 9 ಗಂಟೆಗೆ ಅವರು ಹೊಡೆದಿದ್ರು. ಅವರು ಇದು ಇಟಂಗಿ ಇಂಡಸ್ಟ್ರಿ ಇರುತ್ತಲ್ವ, ಅಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಲೇಬರ್ ಸಪ್ಲೈ ಮಾಡೋಕ್ಕೆ ನಮ್ಮ ಬೆಳಗಾಂ ಅಥವಾ ಮಹಾರಾಷ್ಟ್ರ ಅಥವಾ ಗುಲ್ಬರ್ಗ ಈ ಕಡೆಯಿಂದ ಲೇಬರ್ ಸಪ್ಲೈ ಮಾಡೋಕ್ಕೆ ಕೆಲಸ ಮಾಡ್ತಾರೆ. ಹೌದು, ನಮ್ಮದು ಮಾಹಿತಿ ಪ್ರಕಾರ ಹರಿಹರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು 2023 ಒಂದು ಕೇಸ್ ಆಗಿದೆ ಅವ್ರಿಗೆ, ಇದೇ ಥರ ಒಂದು ಮರ್ಡರ್ ಕೇಸ್ ಆಗಿದೆ. ಬಟ್ ಅಲ್ಲಿ ಅವ್ರಿಗೆ ಬಿಡುಗಡೆ ಆಗಿದೆ. ಅದು ನಾವೇ ಈ ಸಲ ಮರ್ಡರ್ ಆದಮೇಲೆ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಅಂದರೆ ಚಾರ್ಜ್ ಶೀಟ್ ಸರಿಯಾಗಿ ಪ್ರಿಪೇರ್ ಮಾಡ್ತೀವಿ, ಸೊ ದಟ್ ಈ ಥರ ಮನುಷ್ಯಗಳು ಹೊರಗಡೆ ಬರಬಾರ್ದು.